T20 ವಿಶ್ವಕಪ್ 2026 ರಣಜಿ ಟ್ರೋಫಿ ಕರ್ನಾಟಕದ ಕನಸು ಭಗ್ನ. ಎರಡನೇ ಇನ್ನಿಂಗ್ಸ್ನಲ್ಲೂ ಕಾಶ್ಮೀರ ಅತ್ಯುತ್ತಮ ಬ್ಯಾಟಿಂಗ್. ಚೊಚ್ಚಲ ಪ್ರಶಸ್ತಿಯತ್ತ ಕಾಶ್ಮೀರದ ಹೆಜ್ಜೆ. ಮಯಾಂಕ್ ಅಗರ್ವಾಲ್ ಅವರು ಇನ್ನೂ ಗೆಲ್ಲುವ ಅವಕಾಶವಿದೆ ಎಂದಿದ್ದಾರೆ. ಕರ್ನಾಟಕ ಕಾಶ್ಮೀರ ಜಮ್ಮು ಕಾಶ್ಮೀರ ರಣಜಿ ಪಂದ್ಯವನ್ನು ನೋಡಲು ಕಾಶ್ಮೀರದ ಸಿಎಂ ಆದ ಒಮರ್ ಅಬ್ದುಲ್ ಅವರು ಆಗಮಿಸಿದ್ದಾರೆ. ವೀಕ್ಷಣೆ ಮಾಡಲು ಬಂದಿದ್ದಾರೆ. ಇನ್ನು ನಾವು ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರದ ಸಂಕ್ಷಿಪ್ತ ಸ್ಕೋರ್ ನಾಲ್ಕನೇ ದಿನದ ಒಂದು ಏನದು ಸ್ಕೋರ್ ಪಟ್ಟಿ ನೋಡಬೇಕಂದ್ರೆ ಜಮ್ಮು ಕಾಶ್ಮೀರ ಒಂದನೇ ಇನ್ನಿಂಗ್ಸ್ 584 10 ವಿಕೆಟ್ 173.1 ಓವರ್ಗಳಲ್ಲಿ. ಕರ್ನಾಟಕ ಒಂದನೇ ಇನ್ನಿಂಗ್ಸ್ ಮಯಾಂಕ್ ಅಗರ್ವಾಲ್ 160 ರನ್ 266 ಎಸೆತದಲ್ಲಿ 21 ಬೌಂಡರಿ ಸಹಿತ ನಮ್ಮ ಇವರು ಹೊಡೆದಿದ್ದಾರೆ. ಕೃತಿಕ್ ಕೃಷ್ಣರವರು 36 ರನ್ 101 ಎಸೆತದಲ್ಲಿ 2 ಬೌಂಡ್ರಿ. ವಿದ್ಯಾಧರ್ ಆಟಗಾರ 11 ರನ್ ಹೊಡೆದು 33 ಎಸೆತ ತಗೊಂಡಿದ್ದಾರೆ, 2 ಬೌಂಡ್ರಿ ಹೊಡೆದಿದ್ದಾರೆ. ಇನ್ನು ವೈಶಾಖ್ ಅವರವರು 17 ರನ್ ಬಾರಿಸಿ 27 ಎಸೆತಗಳನ್ನು ತಗೊಂಡು 33 ಬೌಂಡ್ರಿ ಸಿಡಿಸಿದ್ದಾರೆ. ಶಿಖರ್ ಶೆಟ್ಟಿ 0 ರನ್ 7 ಎಸೆತಗಳು ಆಡಿದ್ದಾರೆ. ಪ್ರಸಿದ್ಧ ಕೃಷ್ಣರವರು 4 ರನ್ 6 ಎಸೆತ 1 ಬೌಂಡ್ರಿ ಬಾರಿಸಿದ್ದಾರೆ. ಇನ್ನು ಬೌಲಿಂಗ್ ಕಡೆ ಬಂದರೆ ಅಕೀಬ್ ನಬಿ ಅವರು ಕಾಶ್ಮೀರದ ಬೌಲಿಂಗರ್ ಆಗಿ 5 ವಿಕೆಟ್ ಪಡೆದುಕೊಂಡಿದ್ದಾರೆ. 23 ಓವರ್ ಹಾಕಿ 54 ರನ್ ಹೊಡೆಸಿಕೊಂಡಿದ್ದಾರೆ. ಸುನಿಲ್ ಕುಮಾರ್ ಅವರು 2 ವಿಕೆಟ್ ಗಳಿಸಿ 2 ವಿಕೆಟ್ ತಗೊಂಡು 19 ಓವರ್ ಹಾಕಿ 51 ರನ್ ಹೊಡೆಸಿಕೊಂಡಿದ್ದಾರೆ. ಯುಧವೀರ್ ಸಿಂಗ್ ಕಾಶ್ಮೀರದ ಯೋಧ ಬೌಲರ್ 2 ವಿಕೆಟ್ ಕಬಳಿಸಿಕೊಂಡು 14.3 ಓವರ್ ಹಾಕಿ 55 ರನ್ ಹೊಡೆಸಿಕೊಂಡಿದ್ದಾರೆ. ಸಾಹಿಲ್ ಲೋತ್ರಾ 1 ವಿಕೆಟ್ ನಷ್ಟಕ್ಕೆ 12 ಓವರ್ ಹಾಕಿ 50 ರನ್ ಹೊಡೆಸಿಕೊಂಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಎರಡನೇ ಇನ್ನಿಂಗ್ಸ್ ಬಂದರೆ ಇಕ್ಬಾಲ್ ಬ್ಯಾಟಿಂಗ್ 90 ರನ್ ಬಾರಿಸಿ 166 ಎಸೆತಗಳನ್ನು ಆಡಿ 11 ಬೌಂಡ್ರಿ ಸಿಡಿಸಿ 1 ಸಿಕ್ಸರ್ ಸಿಡಿಸಿದ್ದಾರೆ. ಇನ್ನು ಅಬ್ದುಲ್ ಸಮದ್ 32 ರನ್ 70 ಎಸೆತದಲ್ಲಿ 4 ಬೌಂಡ್ರಿ 1 ಸಿಕ್ಸರ್ ಸಿಡಿಸಿದ್ದಾರೆ. ಸಾಹಿಲ್ ಬ್ಯಾಟಿಂಗ್ ಅವರು 16 ರನ್ ಬಾರಿಸಿ 41 ಎಸೆತದಲ್ಲಿ 2 ಬೌಂಡ್ರಿ ಸಿಡಿಸಿದ್ದಾರೆ. ಇನ್ನು ನಮ್ಮ ಕಾಶ್ಮೀರದ ಎರಡನೇ ಇನ್ನಿಂಗ್ಸ್ಗೆ ನಮ್ಮ ಕರ್ನಾಟಕದ ಬೌಲಿಂಗ್ ಹೇಗಿದೆ ನೋಡೋಣ. ಅಂದರೆ ಪ್ರಸಿದ್ಧ ಕೃಷ್ಣರವರು 2 ವಿಕೆಟ್ ಕಬಳಿಸಿ 12 ಓವರ್ ಬೌಲಿಂಗ್ ಹಾಕಿ 42 ರನ್ ಹೊಡೆಸಿಕೊಂಡಿದ್ದಾರೆ. ವೈಶಾಖ್ ರವರು 1 ವಿಕೆಟ್ ತಗೊಂಡು 10 ಓವರ್ ಬೌಲಿಂಗ್ ಮಾಡಿ 30 ರನ್ ಹೊಡೆಸಿಕೊಂಡಿದ್ದಾರೆ. ಇದಾಗಿತ್ತು ವೀಕ್ಷಕರೇ ಕಾಶ್ಮೀರ ಮತ್ತು ಕರ್ನಾಟಕ ರಣಜಿ ಪಂದ್ಯ. ನಮ್ಮ ಯೂಟ್ಯೂಬ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ದೊಡ್ಡದಾಗಿ ಬೆಳೆಸಿ. ನಮ್ಮ ಈಗ ಇವರಿದ್ದಾರೆ